ಹತ್ತಿರವಿದ್ದು ದೂರ ನಿಲ್ಲುವೆವು ನಮ್ಮ ಅಹಮ್ಮಿನ ಕೋಟೆಯಲ್ಲಿ. ಎಷ್ಟು ಕಷ್ಟವೋ ಹೊಂದಿಕೆ ಎಂಬುದು 4 ದಿನದ ಈ ಬದುಕಿನಲ್ಲಿ. GS ಶಿವರುದ್ರಪ್ಪನವರ ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಅನ್ನುವ ಕವನದ ಸುಂದರವಾದ ಸಾಲುಗಳಿವು. ಹೌದು, ಅದೆಷ್ಟೋ ಬಾರಿ ನಾವು ಕೂಡ ಹತ್ತಿರವಿದ್ದು ದೂರ ನಿಲ್ಲುವವರೇ ಅಲ್ಲವೇ? ಆ ಆಂಟಿ ಅಂಕಲ್ ಬಹಳ ಅನ್ಯೋನ್ಯವಾಗಿದ್ದರು. ಒಬ್ಬಳು ಮಗಳು ಮತ್ತು ಮಗ ಇರುವ ಚಿಕ್ಕದಾದ ಚೊಕ್ಕದಾದ ಸಂಸಾರ. ದಿನ ಕಳೆದಂತೆ ಮಕ್ಕಳು ಬೆಳೆದು ದೊಡ್ಡವರಾಗಿ ಇಂಜಿನಿಯರಿಂಗ್ ಮುಗಿಸಿದರು. ಇಂಜಿನಿಯರ್ ಹುಡುಗನ ಜೊತೆ ಮದುವೆಯಾದ ಮಗಳು ಸ್ವಿಟ್ಜರ್ಲ್ಯಾಂಡ್ ಸೇರಿದರೆ, ಇಂಜಿನಿಯರ್ ಹುಡುಗಿಯ ಜೊತೆ ಮದುವೆಯಾದ ಮಗ ಜರ್ಮನಿ ಸೇರಿದ. ಆದರೂ ಇವರಿಬ್ಬರ ಜೀವನೋತ್ಸಾಹ ಹಾಗೆಯೇ ಇತ್ತು. ಆದರೆ ದಿನ ಕಳೆದಂತೆ ಯಾಕೋ ಏನೋ ಸರಿ ಇಲ್ಲ ಅನ್ನಿಸತೊಡಗಿತು. ಯಾವಾಗಲೂ ಜೊತೆಯಾಗಿಯೇ ಸಾಗುತ್ತಿದ್ದ ಅವರು ಒಬ್ಬೊಬ್ಬರಾಗಿ ಹೋಗತೊಡಗಿದರು. ಅವರೆಲ್ಲಿ ಎಂದು ಕೇಳಿದರೆ ಮನೆಯಲ್ಲಿದ್ದಾರೆ ಅನ್ನುವ ಹಾರಿಕೆಯ ಉತ್ತರ ಸಿದ್ಧವಾಗಿತ್ತು. ತೀರಾ ಇತ್ತೀಚೆಗಷ್ಟೇ ನಡೆದ ಆ ಘಟನೆಯ ಆಘಾತ ನನ್ನಲ್ಲಿನ್ನೂ ಹಾಗೆಯೇ ಇದೆ. ಆ ದಿನ ಬೆಳಿಗ್ಗೆ ಮಗಳು ಅಪ್ಪನಿಗೆ ಅದೆಷ್ಟು ಬಾರಿ ಕರೆ ಮಾಡಿದರೂ ಅಪ್ಪ ಫೋನ್ ತೆಗೆಯುತ್ತಿಲ್ಲ ಎಂದು ಗಾಬರಿಯಿಂದ ಅಮ್ಮನಿಗೆ ಕರೆ ಮಾಡಿ ಏನಾಗಿದೆ ನೋಡು ಅಂದಿದ್ದಾಳೆ. ಆಂಟಿ ಹೋಗಿ ನೋಡುತ್ತಾರೆ, ಅಂಕಲ್ ಶಾಂತವಾಗಿ ಮಲಗಿದ್ದಾರೆ. ಎಷ್ಟು ಕರೆದರೂ ಎಚ್ಚರಗೊಳ್ಳುತ್ತಿಲ್ಲ. ಅವರು ಅದಾಗಲೇ ಇನ್ನೆಂದೂ ಏಳದ ಎಚ್ಚರಗೊಳ್ಳದ ಲೋಕಕ್ಕೆ ಪ್ರಯಾಣಿಸಿದ್ದರು. ಇವರು ರಾತ್ರಿ ಇಡೀ ಅಸ್ವಸ್ಥರಾಗಿದ್ದರಂತೆ. 3-4 ಬಾರಿ ಎದ್ದು ವಾಶ್ರೂಮಿಗೆ ಹೋದದ್ದು, ನೀರು ಕುಡಿದದ್ದು ಆಂಟಿಯ ಗಮನಕ್ಕೆ ಬಂದಿದೆ. ಆದರೆ ಏನಾಗುತ್ತಿದೆ ಎಂದು ಕೇಳಲಾರದಷ್ಟು ಬಿಗುಮಾನ ಇವರೊಳಗೆ. ತನಗಾಗುತ್ತಿರುವ ಸಮಸ್ಯೆಯನ್ನು ಹೇಳಿಕೊಳ್ಳಲಾರದಷ್ಟು ವೈರಾಗ್ಯ ಅವರೊಳಗೆ. ಅದೆಂತಹ ಗೋಡೆಗಳು ಇವರಿಬ್ಬರ ನಡುವೆ! ಆದರೆ ಈಗ ಆಂಟಿ ಪಶ್ಚಾತ್ತಾಪದಿಂದ ಕೊರಗುತ್ತಿದ್ದಾರೆ. ನಾನು ಹಾಗೆ ಮಾಡಬಾರದಿತ್ತು ಎಂದು ಅಳುತ್ತಿದ್ದಾರೆ. ಆದರೆ ಟ್ರೈನ್ ಹೋದ ಮೇಲೆ ಟಿಕೆಟ್ ತೆಗೆದುಕೊಂಡು ಪ್ರಯೋಜನವೇನು ಅಲ್ಲವೇ? ಸ್ನೇಹಿತರೆ, ನಾವು ಹೀಗೆಯೇ ನಮ್ಮೊಳಗೆ ದರ್ಪ, ಅಹಂಕಾರ, ಬಿಗುಮಾನ, ನಾನೇ ಶ್ರೇಷ್ಠ ಅನ್ನುವ ಬಲಿಷ್ಠವಾದ ಗೋಡೆಗಳನ್ನು ಕಟ್ಟಿಕೊಂಡು ಮೆರೆಯುತ್ತೇವೆ. ಆದರೆ ಇಲ್ಲಿ ಯಾರೂ ಪರಿಪೂರ್ಣರಲ್ಲ ಅನ್ನುವ ಸತ್ಯವನ್ನು ಮರೆಯುತ್ತೇವೆ. ಹಾಗಾಗಿ ಯಾರಲ್ಲಾದರೂ ಏನಾದರೂ ಮನಸ್ತಾಪವಾದಾಗ ಒಂದೋ ಮನಸ್ಸು ಬಿಚ್ಚಿ ಮಾತನಾಡಿಬಿಡಬೇಕು, ಇಲ್ಲವೇ ಕ್ಷಮಿಸಿ ಬಿಡಬೇಕು. ಇದೆರಡನ್ನು ಮಾಡಲು ಸಾಧ್ಯವಾದದ್ದೇ ಆದರೆ ಈ ಬದುಕೇ ಬಂಗಾರ. ಧನ್ಯವಾದಗಳು.